ಕಟ್ಟಿ ಮುತ್ತೈದೆ ಭಾಗ್ಯ ಕೊಟ್ಟಿದ್ದಾರೆ. ಆ ಭಯ, ಭಕ್ತಿ, ಪ್ರೀತಿನ ಮನಸ್ಸಲ್ಲಿ ಇಟ್ಕೋಬೇಕು, ಬಹಿರಂಗ ಪಡಿಸಬಾರ್ದು. ಮುತ್ತೈದೆ ಪಟ್ಟ ಕೊಟ್ಟು ಮಾತ್ರಕ್ಕೆ ಅವ್ರಿಗೆ ನಾವು ಗುಲಾಮರಾಗಿರೋದು ಯಾವ ನ್ಯಾಯ? ಇದು ನ್ಯಾಯ ಅನ್ಯಾಯದ ಪ್ರಶ್ನೆ ಅಲ್ಲ ಶಿವರಾಮ, ಮನುಷ್ಯತ್ವ. ಮನೆಯಲ್ಲಿ ಹೆಂಡತಿರು ಪಡೋ ಕಷ್ಟ ನಾವು ಅರ್ಥ ಮಾಡ್ಕೋಬೇಕು. ಏನ್ ಮಹಾ ಕಷ್ಟ ಸರ್. ಗಂಡಸರಿಗೆ ಅಡಿಗೆ ಮಾಡಿ ಇಟ್ಬಿಟ್ಟು ಆಫೀಸ್ ಕಳಿಸ್ಬಿಟ್ರೆ ಮುಗಿದೋಯ್ತು ಅವ್ರ ಕೆಲಸ. ತಿರ್ಗಾ ಮತ್ತೆ ವಾಪಸ್ ಬರೋರು ಕಾಲ್ ಚಾಚ್ಕೊಂಡು ಬಿದ್ಕೊಂಡ್ರತ್ತಾನೆ. ನೋಡಿ ಸರ್, ಹೆಂಗಸರಿಗೆ ಸಲಿಗೆ ಕೊಟ್ರೆ ತಲೆ ಮೇಲೆ ತಾಂಡ ನೃತ್ಯ ಆಡ್ಬಿಡ್ತಾರೆ. ಈ ಗಂಡಸರು ಮಾತ್ರ ಕಮ್ಮಿನ? ಕೂತ್ರೆ ನಿಂತ್ರೆ ನಮ್ ಕೈಲಿ ಬ್ರೇಕ್ ಡಾನ್ಸ್ ಮಾಡಿಸ್ತಾರೆ. ಲೇ, ಕಾಫಿ ತಗೊಂಡ್ಬಾರೆ, ನೀರ್ ತಗೊಂಡ್ಬಾರೆ, ಸ್ನಾನಕ್ ಬಿಸಿಲು ರೆಡಿ ಮಾಡೆ, ಟವಲ್ ತಂದ್ಕೊಡೆ, ಟಿಫಿನ್ ಬಾಕ್ಸ್ ರೆಡಿನಾ, ಅದು ಇದು ಅಂತ ಆಫೀಸ್ಗೆ ಹೋಗೋದ್ರೊಳಗೆ ನಮ್ ತಾರ ಹಿಂದೆ ಚಿತ್ತ ಮಾಡ್ಬಿಡ್ತಾರೆ. ನೋಡು, ಆಫೀಸ್ ಒಂದ್ ಕಡೆ ಬಿಟ್ಟು ಬೇರೆ ಎಲ್ಲಿ ಹೋದ್ರು ನಾವು ಅವ್ರ ಜೊತೆಲೆ ಹೋಗ್ಬೇಕು. ಸಿನಿಮಾ, ಡ್ರಾಮಾ ಇಂಥ ಜಾಗಗಳಿಗೆ ಅವ್ರೊಬ್ಬರನ್ನ ಕಳಿಸ್ಬಾರ್ದು. ಹಾಗೆ ನೈಸ್ ಮಾಡಿ ಅವ್ರ ಸಂಬಳ ಎಷ್ಟು ಅಂತ ತಿಳ್ಕೋಬೇಕು. ಅದ್ ನಮ್ ಕೈಗೆ ಬರೋ ಹಾಗೆ ಮಾಡ್ಕೋಬೇಕು. ಬಹಳ ಚೆನ್ನಾಗಿದೆ ಸರ್ ಹೇಳೋದು ನೀವು. ಅಲ್ಲ ಸರ್, ಬರೋ ಸಂಬಳನೆಲ್ಲ ತಗೊಂಡೋಗಿ ಹೆಂಡತಿ ಕೈ ಕೊಟ್ಬಿಟ್ಟು 5-10 ಹೆಂಡತಿ ಮುಂದೆ ಕೈ